ಮೊನ್ನೆ ನಾವು ಶಾಸಕರ ಕಮಿಟಿ ಲೆಜಿಸ್ಲೇಚರ್ ಕಮಿಟಿಗೆ ಹೋಗಿದ್ವು. ಅದರಲ್ಲಿ BWSSBನವರು, BDAನವರು, ಕಾರ್ಪೊರೇಷನವರು ಎಲ್ಲ ಅಧಿಕಾರಿಗಳು ಇದ್ದರು. ಸೊ ನಾವು ಕೂಲಂಕುಷವಾಗಿ ಅದನ್ನು ಚರ್ಚೆ ಮಾಡಿದ್ವು ಮತ್ತು ಎಲ್ಲ ನೋಡಿದ್ವು ವಾಸ್ತವಾಂಶ. ನನ್ನ ಆಗ್ರಹ ಇಷ್ಟೇ ಸರ್ಕಾರಕ್ಕೆ, ಬಹುಶಃ ಪೈಪ್ಲೈನ್ ಎಲ್ಲ ನೀವು 100% ಹಾಕಿದ್ದು. ಇಡೀ ಕ್ಷೇತ್ರದಲ್ಲಿ ಶ್ರೀನಿವಾಸಪುರ ತಾಲೂಕು ರೋಡ್ ತಾಲೂಕಲ್ಲಿ ಎಲ್ಲ ಗ್ರಾಮಗಳಲ್ಲಿ ಅನೇಕ ಗ್ರಾಮಗಳಲ್ಲಿ ಇವಾಗ ಬಾರ್ಡ್ರ್ವರೆಗೂ ಪೈಪ್ಲೈನ್ ಹಾಕಿದೆ. ಬರೀ ಪೈಪ್ಲೈನ್ ಇದೆ, ಎಲ್ಲಿ ಕೂಡ ಒಂದು ಟ್ಯಾಂಕಲ್ಲಿ ಕೂಡ ನೀರು ಬಂದಿಲ್ಲ. ಇವಾಗ ನಾನು ಆಗ್ರಹ ಪಡಿಸ್ತೇನೆ ಸರ್ಕಾರವನ್ನು, ಇದು ಟೆರಿಷರಿ 3ನೇ ಹಂತದಲ್ಲಿ ನೀವು ಶುದ್ಧೀಕರಣ ಮಾಡಿ ನೀರು ಬಿಡುವಂಗಿದ್ರೆ ಕೊಡಿ. ದಯವಿಟ್ಟು ಇಲ್ಲದಿದ್ರೆ ನಿಮ್ಮ ಈ ನೀರು ನಾವು ವಿರೋಧ ಮಾಡ್ತೇವೆ. ಯಾವುದನ್ನು ಬೇಸಿಗೆ ನೀರನ್ನು, ಯಾಕಂದ್ರೆ ಟೆರಿಷರಿ ಶುದ್ಧೀಕರಣ ಮಾಡಿಕೊಟ್ರೇ ಜನತೆಗೆ ವ್ಯವಸಾಯಕ್ಕಾಗಲಿ ಅಥವಾ ವಾಟರ್ ಟೇಬಲ್ಲು ಒಂದು ವೇಳೆ ಟ್ಯಾಂಕ್ಸ್ ನೀರು ಬಂದರೆ ವಾಟರ್ ಟೇಬಲ್ ಇನ್ಕ್ರೀಸ್ ಆಗುತ್ತೆ, ಸಂತೋಷ. ಪ್ರೊವೈಡೆಡ್ ನೀವು ಇದು ಮಾಡಬೇಕು, ಏನೋ ಕ್ಲೀನಿಂಗ್ ಮಾಡಬೇಕು, ಶುದ್ಧೀಕರಣ ಮಾಡಬೇಕು, ಮಾಡಿಕೊಡ್ಬೇಕು. ಯಾಕಂದರೆ ಈ ತರಕಾರಿ ಬೆಂಗಳೂರಿನ ಜನತೆಗೆ ಹೋಗುತ್ತೆ. ಇವತ್ತು ಅನೇಕ ಜನ ಪಾಪ ಟೊಮ್ಯಾಟೊ ಬೆಳೆ ಮತ್ತು ಇತರ ತರಕಾರಿ ಬೆಳೆಗಳಲ್ಲಿ ಸರ್ವನಾಶ ಆಗ್ತಾಯಿದೆ. ಕುಡಿಯೋದಕ್ಕೂ ಯೋಗ್ಯವಾದ ನೀರಲ್ಲ, ಇದು ಒಂದೇ ಇಲ್ಲ ಎನ್ನ ನಮಗೆ. ಈಗ ನೀರು ಕೊಡುವಂಗಿದ್ರೆ ಒಂದು ನೀವು ಶುದ್ಧೀಕರಣ ಮಾಡಿ ಕೊಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ಯಾಕಂದರೆ ಇವಾಗ ಅಲ್ಲಿ ಬರ್ತಾ ಇರೋ ನೀರು ಸರಿ ಇಲ್ಲ, 10% ಪ್ಯೂರಿಫೈ ಆಗ್ತಾ ಇರೋದು ಅಂತ ಒಂದು ಸುದ್ದಿ ಅಲ್ಲೆಲ್ಲ ಇದೆ. ನಮಗೆ ಅನೇಕ ಅಧಿಕಾರಿಗಳು ಹೇಳಿದರು, ಅಲ್ಲಿನ ಜನತೆ ಹೇಳಿದರು. ಸೊ ನಾವು ನೋಡಿದ್ದನ್ನು ಕಂಡಿದ್ದನ್ನು ನಾನು ಹೇಳ್ತಾ ಇದ್ದೇನೆ. ನಾವು ಟೆರಿಷರಿ ಲೆವೆಲ್ನಲ್ಲಿ ನೀವು ಶುದ್ಧೀಕರಣ ಮಾಡಿ ಕೊಡಬೇಕು ಅಂತ ನಾನು ಆಗ್ರಹ